ವಾಲ್ಮೀಕಿ ಹಗರಣದ ಪೂರ್ತಿ ಹಣ ವಾಪಸ್ಸಾಗಿದೆ. ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಘೋಷಣೆ ಮಾಡಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಿರುವಂತಹ ಘೋಷಣೆ ಇದು. ವಾಲ್ಮೀಕಿ ಹಗರಣದ ಪೂರ್ತಿ ಹಣ ವಾಪಸ್ಸಾಗಿದೆ. ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಘೋಷಣೆ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಪೂರ್ತಿ ಹಣವನ್ನ ರಿಕವರಿ ಮಾಡಿಕೊಂಡಿದ್ದಾರೆ. ಜನಸಾಮಾನ್ಯರ ತೆರಿಗೆ ನಾವು ಪೋಲಾಗೋದಕ್ಕೆ ಬಿಡೋದಿಲ್ಲ. ಟೋಟಲ್ 85 ಕೋಟಿ 25 ಲಕ್ಷ 7,698 ರೂಪಾಯಿಗಳನ್ನು ಕೂಡ ರಿಕವರಿ ಮಾಡಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಮಹದೇವಪ್ಪ. ಸತ್ಯನಾರಾಯಣ ವರ್ಮಾ, ಪದ್ಮನಾಭ ಜೆಜೆ, ನಾಗೇಶ್ವರ ರಾವ್, ಚಂದ್ರಮೋಹನ್, ಜಿಕೆ ಜಗದೀಶ್ ಅವರಿಂದ ಎಸ್ಐಟಿ ಮುಟ್ಟುಗೋಲನ್ನ ಮಾಡಿಕೊಂಡಿದೆ ಹಣವನ್ನ. ಸತ್ಯನಾರಾಯಣ ವರ್ಮಾ ಖರೀದಿ ಮಾಡಿದಂತಹ ಲ್ಯಾಂಬೋರ್ಗಿನಿ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ರತ್ನಾಕರ್ ಬ್ಯಾಂಕ್ಗೆ ಹೋಗಿರುವಂತಹ 46 ಕೋಟಿಯನ್ನ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಕೂಡ ನಮಗೆ ಲಭ್ಯ ಇದೆ. ಎಸ್ಐಟಿ ಅಧಿಕಾರಿಗಳು ಎಷ್ಟು ಹಣವನ್ನ ಯಾರ್ಯಾರಿಂದ ಮುಟ್ಟುಗೋಲು ಹಾಕಿಕೊಂಡ್ರು ಅನ್ನುವಂಥ ಎಲ್ಲ ವಿವರಗಳನ್ನ ಕೂಡ ಘೋಷಣೆ ಮಾಡಿರುವಂತದ್ದು. ಈಗಾಗಲೇ ನೋಡಿ, ಸತ್ಯನಾರಾಯಣ ವರ್ಮಾ ಅವರಿಂದ 8 ಕೋಟಿ 21 ಲಕ್ಷದ 62,600 ರೂಪಾಯಿ, ಪದ್ಮನಾಭ ಎಂಡಿ ಜೆಜೆ ಅವರಿಂದ 3 ಕೋಟಿ 62 ಲಕ್ಷದ 47,200 ರೂಪಾಯಿ, ಮತ್ತೆ 30 ಲಕ್ಷ ರೂಪಾಯಿಗಳು ಎಂಡಿ ಪದ್ಮನಾಭ ಅವರಿಂದ. ಇನ್ನು ನಾಗೇಶ್ವರ ರಾವ್ ಅವರಿಂದ 1 ಕೋಟಿ 49 ಲಕ್ಷದ 65,200, ಚಂದ್ರಮೋಹನ್ ಅವರಿಂದ 30 ಲಕ್ಷ, ಜೆಕೆ ಜಗದೀಶ್ ಅವರಿಂದ 12 ಲಕ್ಷದ 50,000, ಸತ್ಯನಾರಾಯಣ ವರ್ಮಾ ಅವರಿಂದ ಅಗೈನ್ 3 ಲಕ್ಷದ 10,000, ಅಗೈನ್ ಸತ್ಯನಾರಾಯಣ ವರ್ಮಾ ಅವರಿಂದ 24 ಲಕ್ಷ, ಒಟ್ಟು ನಗದು 14 ಕೋಟಿ 33 ಲಕ್ಷದ 35,000. 24 ಕೋಟಿ ಸತ್ಯನಾರಾಯಣ ವರ್ಮಾ ಅವರಿಂದ ಆಗಿರುವಂತದ್ದು. ಇನ್ನು ಚಿನ್ನ ಚಂದ್ರಮೋಹನ್ ಅವರಿಂದ ಸುಮಾರು 13,50 ಅಂತಿದೆ ಇಲ್ಲಿ. ಜಗದೀಶ್ ಅವರಿಂದ ಕೂಡ ಸುಮಾರು ಅಂದ್ರೆ ಮೊತ್ತ 207 ಗ್ರಾಂ ಚಿನ್ನ, ಸುಮಾರು 13,50,000, ಜೊತೆಗೆ 47 ಗ್ರಾಂ ಚಿನ್ನ ಜಿಕೆ ಜಗದೀಶ್ ಅವರಿಂದ. ಸೊ ಅದು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಬ್ಯಾಂಕ್ ಅಕೌಂಟ್ಗಳಲ್ಲಿ ವಿವಿಧ 217 ಬ್ಯಾಂಕ್ ಅಕೌಂಟ್ಗಳನ್ನ ಗುರುತಿಸಿ ಅವುಗಳಲ್ಲಿದ್ದಂತಹ ಸುಮಾರು 13 ಕೋಟಿ 77 ಲಕ್ಷ 94,132 ರೂಪಾಯಿಗಳನ್ನ ಫ್ರೀಸ್ ಮಾಡಿಕೊಂಡಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಸತ್ಯನಾರಾಯಣ ವರ್ಮಾ ಮತ್ತು ಇತರ ಆರೋಪಿಗಳು ಅಕ್ರಮವಾಗಿ ಬೇರೆ ವ್ಯಕ್ತಿಗಳ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಂತ ಸುಮಾರು 1.50 ಲಕ್ಷ ಅಂದ್ರೆ 1 ಕೋಟಿ 50 ಲಕ್ಷ ರೂಪಾಯಿ ಹಣವನ್ನ ಜನರೇ ವಾಪಸ್ ಕಟ್ಟಿದ್ದಾರೆ. ಈ ಹಣ ಕೂಡ ಸರ್ಕಾರದಲ್ಲಿದೆ. ಏನು ಎಸ್ಐಟಿ ಸತ್ಯನಾರಾಯಣ ವರ್ಮಾ ಲ್ಯಾಂಬೋರ್ಗಿನಿ ಕಾರ್ ಏನಿತ್ತು ಅದನ್ನ ಕೂಡ ಬಿಗ್ ಬಾಯ್ಸ್ ಟಾಯ್ಸ್ ಲಿಮಿಟೆಡ್ ಕಂಪನಿ ಮೂಲಕ ಖರೀದಿ ಮಾಡಿಕೊಂಡಿದ್ರು. ಈಗ ಆ ಕಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಸದರಿ ಕಂಪನಿ ಕಾರನ್ನ ವಾಪಸ್ ಪಡ್ಕೊಂಡಿರುವಂತದ್ದು ಸುಮಾರು 3 ಕೋಟಿ 31 ಲಕ್ಷದ 19,166 ರೂಪಾಯಿ ಹಣವನ್ನ ಸರ್ಕಾರಕ್ಕೆ ಮರಳಿಸುವುದಾಗಿ ಸಂಬಂಧಿತ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಕೂಡ ಅವರು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಇದೇ ಸತ್ಯನಾರಾಯಣ ವರ್ಮಾ ಅವರಿಂದ ಸುಮಾರು 1 ಕೋಟಿ 21 ಲಕ್ಷದ ಹೆಚ್ಚು ಬೆಲೆ ಬಾಳುವಂತಹ ಬೆಂಚ್ ಕಾರನ್ನ ಖರೀದಿ ಮಾಡಿರುವುದು ತನಿಖೆಯಿಂದ ಗೊತ್ತಾಗಿದೆ. ಸೊ ಅದನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ದಿನಾಂಕ 23/5/2024 ಅಕ್ರಮವಾಗಿ ವರ್ಗಾವಣೆಯಾಗಿದ್ದಂತಹ ಫಸ್ಟ್ ಫೈನಾನ್ಸ್ ಕ್ರೆಡಿಟ್. ಸೊ ಟೋಟಲ್ ಆಗಿ 85 ಕೋಟಿ 25 ಲಕ್ಷದ 7,698 ರೂಪಾಯಿಗಳನ್ನ ಇದೀಗ ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಷ್ಟು ಹಣ ವಾಪಸ್ ಬಂದಿದೆ ಎನ್ನುವಂತ ಘೋಷಣೆಯನ್ನ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಘೋಷಣೆ ಮಾಡಿರುವಂತದ್ದು.